ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಫೈನಾನ್ಸ್ ಅವರು ಹಣ ಬಿಡುಗಡೆ ಮಾಡಿಲ್ಲ. ಅವ್ರ ಸ್ಟೇಟ್ಮೆಂಟ್, ಫೈನಾನ್ಸ್ ಅವರು ಹಣ ಬಿಡುಗಡೆ ಮಾಡಿಲ್ಲ, ಪಾಪ ಆ ಹೆಣ್ಮಗಳು ಏನು ಮಾಡ್ತಾಳೆ? ನೀವು ನೋಡಿದ್ರೆ ಹಣ ಹಾಕು ಅಂತೀರಾ, ಆ ಹೆಣ್ಮಗಳು ಏನು ಮಾಡ್ತಾಳೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ನಾನು ಮುಖ್ಯಮಂತ್ರಿಗಳು ಹೇಳ್ತಾರೆ ಹಣ ಬಿಡುಗಡೆ ಆಗಿದೆ ಅಂತ. ಈ ದೊಡ್ಡ ಮಟ್ಟದ ಹಣ 5,000 ಕೋಟಿ ಎಲ್ಲೋಯ್ತು? ಫೆಬ್ರವರಿ ಮಾರ್ಚ್ 5,000 ಕೋಟಿ, ಒಂದು ಅಪ್ರಾಕ್ಸಿಮೇಟ್ 1.5 ಕೋಟಿ ಜನಕ್ಕೆ, 1.5 ಕೋಟಿ ಜನಕ್ಕೆ ಸಿಗ್ಬೇಕಾಯ್ತು, ಎಲ್ಲೋಯ್ತು? ಈ ಜನವರಿಗೆ ಫುಡ್ ಗ್ರೇನು ಬಂದಿಲ್ಲ ಸರ್. ಅದಕ್ಕೆ ಹೇಳ್ತೀನಿ ಆಮೇಲೆ. ನೆಕ್ಸ್ಟ್ ಅದು ಎಲ್ಲೋಯ್ತು? ಮೊನ್ನೆ ಏನೋ ಪರಮೇಶ್ವರ್ ಹಿಂದೆ ಬಿದ್ದು ಹೋದ್ರು, ಅದಕ್ಕೆ ಯಾವುದೋ ಟ್ಯಾಂಕರ್ಗೂ 400 ಕೋಟಿ ನೋಟ್ಗಳು ಇಟ್ಕೊಂಡು ಬೆಳಗಾವಿಂದ ಓಡೋಯ್ತು. ಹಂಗೆ ಈ 5,000 ಕೋಟಿ ಎಲ್ಲ ನಾವು ಯಾವ ಟ್ಯಾಂಕರ ಅದೇನು ಅನ್ನೋದು, ಲಾರಿ, ಕಂಟೈನರ್ ಸಿನಿಮಾದಲ್ಲಿ ನೋಡಿದ್ದೆ, ಇದನ್ನ ನಿಜ ಜೀವನದಲ್ಲಿ ನೋಡ್ಬಿಟ್ಟೆ ಬೆಳಗಾವಿಯಲ್ಲಿ. ಹಂಗೆ ನಾನು 5,000 ಕೋಟಿ ಯಾವ್ದಾನ ಕಂಟೈನರ್ ಹೋಗ್ಬಿಟ್ಟು ಎಲ್ಲ ನನಗೆ ಎಚ್ ಕೆ ಪಾಟೀಲ್ ಇಲ್ಲ ಇದ್ದಿದ್ರೆ ಹೇಳ್ತಾ ಪಾಪ ಅಗೀತಾವ್ರೆ ಲಕ್ಕುಂಡಿಯಲ್ಲಿ ಚಿನ್ನ ಸಿಗ್ತೈತೆ ಅಂತ ಆಗ್ತಾ ಇದ್ದಾರೆ. ನಿಮ್ಮ ಕ್ಷೇತ್ರನಾ? ಅಲ್ಲಿಗೇನ ಈ ಟ್ರಕ್ಗಳು ಹೋಗಿ ಏನಾನ ಸೇರ್ಕೊಂಬಿಟ್ಟವ ಅಂತ. ಡಿ ಕೆ ಶಿವಕುಮಾರು ಪಾಪ ಹೆಣ್ಣುಮಗಳು ಏನು ಮಾಡ್ತಾರೆ ಅಂತಾರೆ, ಸಿದ್ದರಾಮಯ್ಯನವರು ನಾನು ಕೊಟ್ಬಿಟ್ಟಿದ್ದೀನಿ ಅಂತಾರೆ. ಹಣ ಎಲ್ಲೋಯ್ತು 5,000 ಕೋಟಿ? ಹಣ ಕ್ಲಿಯರ್ ಮಾಡಿದ್ರಲ್ಲ, ಕ್ಲಿಯರ್ ಮಾಡಿದ್ರು. ಏನು ಹೇಳಿ ಕ್ಲಿಯರ್, ತಾವೇ ಹೇಳ್ಬಿಡಿ, ಉತ್ತರ ಹೇಳ್ಬಿಡಿ. ಅವರು ದುಡ್ಡು ಕೊಟ್ಟಿಲ್ಲ, 2 ತಿಂಗಳು ಅಂತ ಸ್ವಲ್ಪ ಹತ್ರ ಮೈಕ್ ಹತ್ರ ಹೇಳ್ಕೊಳ್ಳಿ. ಕೊಟ್ಟಿಲ್ಲ ಅಂತ ಹೇಳಿದ್ರು. ಎಲ್ಲಿ ಹೋಗಿಲ್ಲ, ಅದು ಸರ್ಕಾರದಲ್ಲಿ ಐತಿ ದುಡ್ಡು. ಎಲ್ಲಿ? ಸರ್ಕಾರದಲ್ಲಿ. ಡಿ ಕೆ ಶಿವಕುಮಾರ್ ಯಾಕೆ ಹೇಳಿದ್ರು ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು? ಸಿದ್ದರಾಮಯ್ಯನವ್ರು ನಾನು ಕೊಟ್ಟಿದ್ದೀನಿ ಅಂದ್ರು. ಎರಡೂ ಇಲ್ಲೇ ಸ್ಟೇಟ್ಮೆಂಟ್, ಎರಡೂ ಇಲ್ಲೇ. ಆದ್ರಿಂದ ನಾನು ಹೇಳೋದು, ಈ ಹಣ ಇಷ್ಟು ದಿನ ಬೇಕಾಯ್ತಾ? ಹಣ ಕೊಡಕ್ಕೆ ಎಷ್ಟು ದಿನ? ಇಲ್ಲೆಲ್ಲ ಚರ್ಚೆ ಆಯ್ತು, ತಪ್ಪಾಗಿದೆ ಅಂತ ಒಪ್ಕೊಂಡ್ರಿ. ಆ ಬಡವರಿಗೆ ಸೇರ್ಬೇಕಾಯ್ತು 1.5 ಕೋಟಿ ಗೃಹಲಕ್ಷ್ಮಿ ಹಣ ಕೊಡ್ಬೇಕಾಯ್ತಲ್ಲ, 5 ನಿಮಿಷದ ಕೆಲಸ. ಇದುವರೆಗೂ ಯಾಕೆ ಕೊಟ್ಟಿಲ್ಲ? ಒಂದು ಅಧಿವೇಶನ ಹೋಗಿ ಇನ್ನೊಂದು ಅಧಿವೇಶನಕ್ಕೆ ಬಂದ್ಬಿಡ್ತಲ್ಲ. ಹಣ ಇಲ್ಲ, ಸರ್ಕಾರ ದಿವಾಳಿ ಆಗಿದೆ ಅಂದ್ರೆ ಕೋಪ ಬರ್ತತೆ. ನನಗನ್ಸ್ತತೆ ಅನ್ನಭಾಗ್ಯದ್ದು ತಿರ್ಗ ಅದೇ ಪ್ರಶ್ನೆ. ಮಾರ್ಚ್ ಜನವರಿ ಅನ್ನಭಾಗ್ಯದು 657 ಕೋಟಿ. ನೀವು ಹೇಳಿದ್ರಲ್ಲ ಅದೇನೋ ಪಾಪ 5,000 ಕೋಟಿ ಇಲ್ಲೇ ಐತೆ, ಅಲ್ಲೇ ಎಲ್ಲೋ ಐತೆ ಅಂತ. ಅಲ್ಲೇ ಸರ್ಕಾರದಾಗ ಐತೆ ಅಂತ. ಈಗ ಜನವರಿದು 657 ಕೋಟಿ ಅನ್ನಭಾಗ್ಯದು ಕನ್ನಭಾಗ್ಯ ಆಗೋಗ್ಬಿಟ್ಟಿದೆ. ಕೊಟ್ಟೇ ಇಲ್ಲ, ಜನಗಳು ಕೊಟ್ಟೇ ಇಲ್ಲ, ದುಡ್ಡು ರೀಚ್ ಆಗಿಲ್ಲ, ಅನ್ನಭಾಗ್ಯದು ಹೋಗೇ ಇಲ್ಲ, ದುಡ್ಡು ಹೋಗೇ ಇಲ್ಲ. ಮುಖ್ಯಮಂತ್ರಿಗಳೇ ಒಪ್ಕೊಂಡ್ಬಿಟ್ರು ಆಹಾರ ಮತ್ತು ಹೌದು ತಪ್ಪಾಗಿದೆ, ಕೊಟ್ಟಿಲ್ಲ. ಅಧ್ಯಕ್ಷರೇ ಮಾತೆತ್ತರೆ ಕೊಟ್ಟಿಲ್ಲ ತಪ್ಪಾಗಿದೆ ಅಂದ್ರೆ ಸರ್ಕಾರ ಏನಕ್ಕೆ ಬದುಕಿರ್ಬೇಕು? ಸಾಯ್ಬೇಕು ಸರ್ಕಾರ? ಇಲ್ಲ ಹಣ ಇಲ್ಲ ಅಂದ್ರೆ ಪಾಪರಾಗಿದೆ ಅಂತ ಬೋರ್ಡ್ ಹಾಕೊಂಬಿಡಿ, ಅದನ್ನೂ ಮಾಡಲ್ಲ. ನನ್ಗನ್ಸತ್ತೆ ಆಡುವ ಮುಟ್ಟದ ಸೊಪ್ಪಿಲ್ಲ, ಲೂಟಿ ಹೊಡೆದ ಇಲಾಖೆಗಳಿಲ್ಲ. ಒಡೆಯದ ಕರೆಕ್ಟಾ? ಕೃಷ್ಣಪ್ಪನವ್ರು ಹೇಳಿದ್ದಾರೆ ನೋಡಿ, ಹೆಂಗೆ ನಮಗೆಲ್ಲ ಅಕ್ಷರಗಳು ತಿಂತ ಹೇಳ್ಕೊಡ್ತಾರೆ. ಒಂದು ಮೊನ್ನೆ ಕಾಂಗ್ರೆಸ್ಸಿನ ಮೀಟಿಂಗ್ ಆಯಿತು, CLP ಮೀಟಿಂಗ್. ಶಾಸಕರ ಪ್ರದೇಶ ಅಭಿವೃದ್ಧಿ ಕೊಟ್ಟಿಲ್ಲ ಅಂತೇಳಿ ಒಬ್ಬ ಶಾಸಕರು ಗಲಾಟೆ ಮಾಡಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂತು. ಶಾಸಕರ ಪ್ರದೇಶ ಅಭಿವೃದ್ಧಿ ಹಣ ಇಲ್ಲ, MLAಗಳ ಪರದಾಟ. ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ, ಜನರ ಪರದಾಟ. ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಇಲ್ಲ, ಕಾರ್ಯಕರ್ತರ ಪರದಾಟ. ನೆರೆ ಬರಕ್ಕೆ ಹಣ ಇಲ್ಲ, ರೈತರ ಪರದಾಟ. ದಲಿತರ ಯೋಜನೆಯ ಹಣ, ದಲಿತರ ಪರದಾಟ. ಇಷ್ಟು ಪರದಾಟ. ಆದರೆ ಮಂತ್ರಿಗಳು ಹಣ ಮಾಡೋದರಲ್ಲಿ ಕಿತ್ತಾಟ. ಹಣ ಮಾಡೋದ್ರಲ್ಲಿ ಮಂತ್ರಿಗಳು ಕಿತ್ತಾಟ. ಅವ್ರಿಗೆ ಅಷ್ಟೇ ಒಂದು ರೀತಿ ಇದು ಇಲ್ಲಗಳ ಸರ್ಕಾರ. ಇಲ್ಲಗಳ ಸರ್ಕಾರ.
ಅದರಿಂದ ಈ ಸರ್ಕಾರ ನಾನು ದಿವಾಳಿ ಆಗಿದೆ, ಪಾಪರ್ ಆಗಿದೆ. ನಾ ಉದಾಹರಣೆ ಕೊಟ್ಟಿದ್ದೀನಿ, ಕ್ವಶನ್ ಮಾಡ್ಬೋದು. ಉದಾಹರಣೆ ಕೊಟ್ಟಿದ್ದೀನಿ. 5,000 ಕೋಟಿ ಎಲ್ಲೋಯ್ತು? ಕಳೆದ ಅಸೆಂಬ್ಲಿ ಕೊಡ್ತೀನಿ ಅದು ಕೊಟ್ಟಿಲ್ಲ. ಅನ್ನಭಾಗ್ಯದು ಹಣ ಕೊಟ್ಟಿಲ್ಲ, ಎಲ್ಲೋಯ್ತು ಹಣ? ನಿಮ್ಮ ಸರ್ಕಾರದಲ್ಲಿ ಖಜಾನೆಯಲ್ಲಿ ಹಣ ಇದ್ರೆ ಕೊಡಕ್ಕೆ ಏನು ಪ್ರಾಬ್ಲಮ್? 5 ನಿಮಿಷಕ್ಕೆ ಕೆಲಸ. DBT ಎಲ್ಲ DBT ಮುಖಾಂತರ ಹಾಕೋದು, ಒಂದು ಬಟನ್ ಹತ್ರ ಎಲ್ಲರಿಗೂ ಹೊರಟೋಗ್ತದೆ DBT ಮುಖಾಂತರ. ಕೊಡಕ್ಕಾಗ್ತಾ ಇಲ್ಲ ಅಂದ್ರೆ ಖಜಾನೆಯಲ್ಲಿ ಹೆಗ್ಗಣಗಳ ಕಾಟ, ಖಜಾನೆಯಲ್ಲಿ ಹೆಗ್ಗಣಗಳ ಕಾಟ. ಆ ಹೆಗ್ಗಣಗಳ ಕಾಟದಿಂದ ಖಜಾನೆ ಖಾಲಿ ಖಾಲಿ. ಅದಕ್ಕೋಸ್ಕರ ಈ ಎಲ್ಲ ದುಡ್ಡುಗಳನ್ನು ಕೊಡ್ತಾ ಇಲ್ಲ. ಅಧ್ಯಕ್ಷರೇ, ಇನ್ನೊಂದು ಬಹಳ ಇಂಪಾರ್ಟೆಂಟು, ಕೇಂದ್ರ ಸರ್ಕಾರದ ಮೇಲೆ ಪದೇ ಪದೇ ಆಪಾದನೆ ಮಾಡ್ತಾರೆ. ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ, ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ, ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾರೆ. ನೀವು ಅಲ್ಲಿ ಪ್ರಶ್ನೆ ಮಾಡಿದ್ರೆ ಒಂದು ಬೆರಳು ನಿಮ್ಮನ್ನು ಪ್ರಶ್ನೆ ಮಾಡ್ತತೆ. ನೀವೆಷ್ಟು ಕೊಟ್ಟಿದ್ದೀರಾ ಕಳೆದ 2.5 ವರ್ಷದಲ್ಲಿ? ನೂರಾರು ಸಾವಿರಾರು ಹುದ್ದೆಗಳು ಖಾಲಿ ಇದೆ, ಭರ್ತಿ ಆಗಲೇ ಇಲ್ಲ. ಹುಬ್ಬಳ್ಳಿಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಬೀದಿಗಿಳಿದು ಹೋರಾಟ ಮಾಡ್ತಾನೆ ಅವರೇ. ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ ಇದುವರೆಗೂ ಹೋರಾಟ ನಡೀತಾ ಇದೆ. ಎಕ್ಸಾಮ್ ಮಾಡಿ ನಮಗೆ ಕೊಡಿ, ನಮ್ಗೆ ಏಜ್ ಬಾರ್ ಆಗೋಯ್ತು. ಎಲ್ಲ 30 ವರ್ಷ ದಾಟ್ತಾ ಇದ್ದೀರಿ, 35 ವರ್ಷ ದಾಟ್ತಾ ಇದ್ದೀರಿ. ಸ್ಟ್ರೈಕ್ ಮಾಡ್ತಾ ಇದ್ದಾರೆ 10,000 ವಿದ್ಯಾರ್ಥಿಗಳು. ನನ್ನೂ ಕರೆದಿದ್ರಲ್ಲಿ. ಇವತ್ತು ಅಧ್ಯಕ್ಷರೇ ಎಂಪ್ಲಾಯ್ಮೆಂಟು ಇಲ್ಲ, ಬೇರೆಯವ್ರಿಗೆ ಮಾತ್ರ ಪ್ರಶ್ನೆ. ನಮಗೆ ಆ ಪ್ರಶ್ನೆ ಹಾಕೋಣಕ್ಕೆ ಸರ್ಕಾರ ತಯಾರಿಲ್ಲ. ಇವತ್ತು ಕೃಷ್ಣ ಬೈರೇಗೌಡ ಇಲ್ಲ ಅಂತ ಅನ್ಸುತ್ತೆ. ಇದ್ದಿದ್ರೆ ಚೆಂದಾಗಿತ್ತು ಅವರು ಅಧ್ಯಕ್ಷರೇ. ಪ್ಯಾರಾ ರಾಜ್ಯಪಾಲರ ಭಾಷಣ ಪ್ಯಾರಾ 43 ಬಹಳ ದೊಡ್ಡ ಹೇಳಿಕೆ ನೀಡಿದ್ದಾರೆ ಕೃಷ್ಣ ಬೈರೇಗೌಡರು. ಇವತ್ತು ಈ ಸ್ವತ್ತು ಖಾತಾ ಸರ್ವೆ ಪಾರದರ್ಶಕ, ಪಾರದರ್ಶಕ ಒಟ್ಟಿಗಿರ್ಬೇಕಾಯ್ತು. ಇದು ಪಾರನೇ ಬೇರೆ ಹೊರಟೈತೆ, ದರ್ಶನೇ ಬೇರೆ ಹೊರಟೈತೆ. ಪಾರದರ್ಶಕ ಅಂತ ಅವರ ರಾಜ್ಯಪಾಲರ ಭಾಷಣದಲ್ಲಿ ಓದಿಸಿದ್ದೀರ ಅಧ್ಯಕ್ಷರೇ. ಇವತ್ತು ಬಹಳ ಯಾರು ಉತ್ತರ ಕೊಡೋರಿಲ್ಲ. ಪರಮೇಶ್ವರ್ ಅವ್ರಿಗೂ ಕೊಡಕ್ಕಾಗಲ್ಲ ಅನ್ಸ್ತದೆ ಬೇರೆ ಇಲಾಖೆ. ಒಬ್ಬ ಮಾಜಿ ಸಂಸದೆ ಅವರ ತಂದೆ, ತಾತ, ಮುತ್ತಾತ ಎಲ್ಲರೂ ಕೂಡ ಈ ನಾಡಿನ ಕಲೆಯನ್ನ, ಜಾನಪದ ಕಲೆಯನ್ನ, ರಂಗಭೂಮಿ ಕಲೆಯನ್ನ, ಕರ್ನಾಟಕದ ಕೀರ್ತಿಯನ್ನ ದೇಶ ಮಟ್ಟದಲ್ಲಿ ಎತ್ಕೊಂಡೋಗಿ ತೋರಿಸ್ತಂತ ಒಂದು ಕುಟುಂಬ ಅದು. ಗುಬ್ಬಿ ಕೇಳಿದ್ದೀರ ತಾವು? ಗುಬ್ಬಿ ಅವರು ಜಯಶ್ರೀ ಅವರು, ಪರಮೇಶ್ವರ್ ಗೊತ್ತಲ್ಲ, ರಾಜ್ಯಸಭಾ ಸದಸ್ಯರು, ಕೇಂದ್ರ ಪ್ರಶಸ್ತಿ ಕೊಟ್ಟಿದ್ದಾರೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ಕೊಟ್ಟಿದ್ದೀರಿ, ರಂಗಭೂಮಿ ಕಲಾವಿದರು. ಅವರೊಂಥರ ಕರ್ನಾಟಕದ ಕೋಗಿಲೆ. ಅವರ ಹಾಡುಗಳಿಗೂ ಇನ್ನೂ ಕೂಡ ಜನರ ಮನಸ್ಸಲ್ಲಿ ಇನ್ನೂ ಉಳಿದಿದೆ. ಅವರು ಇನ್ನೊಬ್ಬ, ಮೊನ್ನೆ ಯಾರೋ ಹೇಳ್ತಾ ಇದ್ರು, ಇನ್ನೊಬ್ಬ ಜಯಶ್ರೀ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ, ಆ ಥರದ ಕಂಠ ಅಂತ ಹೇಳಿದ್ರು. ಪದ್ಮಶ್ರೀ ಪುರಸ್ಕೃತ ರಂಗಭೂಮಿ ಕಲಾವಿದೆ ಬಿ ಜಯಶ್ರೀ ರಾಜ್ಯಸಭಾ ಸದಸ್ಯರು. ಅವರು ಕಂದಾಯ ಇಲಾಖೆಗೆ ಹೋದಾಗ ಏನಕ್ಕೆ ಹೋಗ್ತಾರೆ? ಕಂದಾಯ ಇಲಾಖೆ, ನನ್ನ ಹತ್ರ ಜಮೀನಿದೆ, ನಾನು ಜಮೀನನ್ನು ಸರ್ಕಾರಕ್ಕೆ ದಾನ ಕೊಡ್ತೀನಿ, ರಂಗಭೂಮಿಗೋಸ್ಕರ ಈ ಜಮೀನನ್ನು ನಾನು ಕೊಡ್ತೀನಿ, ನಾನು 5 ಗುಂಟೆ ಜಮೀನನ್ನು ನಾನು ಕೊಡ್ತೀನಿ, ಅಲ್ಲಿ ರಂಗಭೂಮಿ ಕಲಾವಿದರು ಆ ರಂಗಕಲೆಯನ್ನು ಬೆಳೆಸಲಿ, ಇದು ಮುಂದುವರಿಲಿ ಅಂತೇಳಿ ರಿಜಿಸ್ಟ್ರೇಷನ್ಗೆ ಹೋದರು ಪರಮೇಶ್ವರ್ ಅವರು. ನಿಮ್ಗೆ ಗೊತ್ತಿದೆ, ರಿಜಿಸ್ಟ್ರೇಷನ್ ಅವರು 100 ಕೊಯ್ರಿ ಹಾಕಿ ಕಳಿಸಿದ್ರು, ಸರ್ವೆ ಮಾಡಿಸ್ಕಮ್ಮ ಅಂತ ಹೇಳಿದ್ರು. ಪಾಪ ಆ ಅಮ್ಮ 3 ಬಾರಿ ಅರ್ಜಿ ಕೊಟ್ಟಿದ್ದಾಳೆ, 3 ಬಾರಿ.
3 times ಅರ್ಜಿ ಕೊಟ್ಟಿದ್ದಾರೆ. 3 ಬಾರಿ ಅರ್ಜಿ, ನೋ ರಿಪ್ಲೈ. ಬಿಡಿ ಬಡವ್ರ ಪಾಡು, ನಮ್ಮ ಪಾಡೆಲ್ಲ ನಮ್ಮದು ಬಿಡಿ, ಬಡವ್ರ ಪಾಡು ಏನು ಪಾಡು ಅಂತ ಆ ಪದ ಹೇಳಕ್ಕಾಗಲ್ಲ. ನಾವು ನಾಯಿ ಪಾಡಾಗೋಗ್ಬಿಟ್ಟಿದೆ ನಮ್ದೆಲ್ಲ. ಆ ಅಮ್ಮ ಕೊನೆಯಲ್ಲಿ ಆಫೀಸ್ಗೆ ಹೋಗ್ತಾರೆ, ಸರ್ವೆ ಆಫೀಸ್ಗೆ. ಅವನು ಯಾವನೋ ADLR ಹೇಳ್ತಾನೆ, ನಿಮ್ಮ ಕೆಲಸಕ್ಕಿಂತ ನಮ್ಮ ಮೇಲಾಧಿಕಾರಿಯೇ ಕೆಲಸ ಮುಖ್ಯ. ADLR ಅವನು ಹೇಳೋದು. ಜಯಶ್ರೀ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸರ್ವೇಯರ್ ಉಡಾಫೆಯಿಂದ ವರ್ತಿಸುವುದಲ್ಲದೆ ಉದ್ದಟನದ ಮಾತುಗಳನ್ನಾಡಿ ಬೇಸರ ಉಂಟು ಮಾಡಿದ್ದಾರೆ. ಮಾಜಿ ಸಂಸದೆ ಆದ ನನ್ನನ್ನೇ ಅಲೆದಾಡಿಸಿರುವ ಇವರು ಸಾರ್ವಜನಿಕ ಕೆಲಸ ಮನ್ನಣೆ ಕೊಡುತ್ತಾರೆಯೇ? ಜಯಶ್ರೀ ಕಲಾವಿದೆ. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿನೂ ಇಲ್ಲೇ ಇದ್ದಾರೆ. ಕಿವಿ ತೆಗೆದ್ಬಿಟ್ರು, ನಾನು ಹೇಳಿದ ತಕ್ಷಣ ಕಿವಿಗೆ ಹಾಕೊಂಡಿದ್ದು ತೆಗೆದ್ಬಿಟ್ರು, ಯಾಕಪ್ಪ ನನಗೆ ಅಂತ ಹೇಳ್ಬಿಟ್ಟು. ಹಾಂ, ಇರಲಿ ಇಲ್ಲಿ ಹೇಳ್ಬಿಡ್ತೀನಿ, ಅದನ್ನ ಹೇಳ್ಬಿಡ್ತೀನಿ. ದಾನ ಕೊಡಕ್ಕೆ ಹೋದಂತ ಜಮೀನ್ಗೆ ಸರ್ವೆ ಮಾಡೋಣಕ್ಕೆ ನೀನು ಲಂಚಕ್ಕೋಸ್ಕರ ಅಲಿಸ್ತಾ ಇದ್ದೀರಲ್ಲ. ಇಂಥ ಕಲಾವಿದೆ ಜಯಶ್ರೀ, ರಾಜ್ಯಸಭಾ ಸದಸ್ಯರು, ಪದ್ಮಶ್ರೀ, ಏನಕ್ಕೆ ಬೇಕು ಅವ್ರಿಗೆ? ರಾಜ್ಯಸಭಾ ಪದ್ಮಶ್ರೀ, ರಂಗಭೂಮಿ ಕಲಾವಿದೆ, ಟಿವಿಗಳಲ್ಲಿ ದಿನನಿತ್ಯ ನೋಡಿದ್ದಾರೆ ಆ ಅಮ್ಮ ಆಡೋ ಹಾಡನ್ನ. ಆ ಅಮ್ಮ ನೋವಿನಿಂದ ಹೇಳಿದಾಳೆ, ನನ್ನನ್ನು ಅಲಿಸಿ ಅಲ್ಲಿಂದ ಕಳಿಸಿದ್ದಾರೆ. ನಿನ್ನ ಕೆಲಸ ಮುಖ್ಯ ಅಲ್ಲ ನನಗೆ, ನಮ್ಮ ಅಧಿಕಾರಿ ಕೆಲಸ ಮುಖ್ಯ ಅಂತ ಹೇಳಿದ್ದಾರೆ. ನಾಚಿಕೆ ಆಗ್ಬೇಕಲ್ಲ ಈ ಸರ್ಕಾರಕ್ಕೆ. ಗೌರವ ಇದ್ದಿದ್ರೆ 1 ನಿಮಿಷಕ್ಕೆ ಸಸ್ಪೆಂಡ್ ಮಾಡ್ಬೇಕಾಯ್ತು. ಮಾಡಿದ್ದೀರಾ? ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ ಹೇಳ್ಬೇಕು, ಉತ್ತರ ಕೊಡ್ಬೇಕು ಇದಕ್ಕೆ. ಇನ್ನೆಷ್ಟು ಜನಕ್ಕೆ ಅವಮಾನ ಮಾಡ್ತೀರ ಕಲಾವಿದರಿಗೆ? ನಿಮ್ಮ ಪುಸ್ತಕದಲ್ಲಿ ಎಲ್ಲ ಹಾಕಿದ್ದೀರ, ನಾನು ಓದ್ನಲ್ಲ. ಕಂದಾಯ ಇಲಾಖೆ ಪಾರದರ್ಶಕ ಸರ್ವೆನಲ್ಲಿ, ಈ ಖಾತಾ ಅಲ್ಲಿ ಎಲ್ಲಾನು ಪಾರದರ್ಶಕ ತಂದಿದ್ದೀರಿ ಅಂತ ಓದಿಸಿದ್ದೀರ ಗವರ್ನರ್ ಕೈಲಿ. ಇಲ್ಲ, ಓದಿದ್ದೀನಿ ನಾನು. ಪಾರದರ್ಶಕ. ಅಶೋಕಣ್ಣ, ಒಂದೇ ಒಂದು ನಿಮಿಷ ಅಶೋಕಣ್ಣ. ಅಧ್ಯಕ್ಷರೇ, ಇದು ದೊಡ್ಡ ಹಗರಣ. ನಾನು ಇದ್ರ ಬಗ್ಗೆ 1500 ಕೇಸು 1 to 5 ಮಾಡಬೇಕು. ನಾವು ಕೂತ್ಕೊಂಡು ತಹಸೀಲ್ದಾರ್ ಆಫೀಸಲ್ಲಿ ಮಾಡಿ ಅವರ ADR ಅಲ್ಲಿ ಕಳಿಸಿದ್ರೆ ಮಡಿಕಲ್ ಕೂತವನೆ. ಯಾಕೆ ಇಷ್ಟು ಅಂತ ಫಿಕ್ಸ್. ಆ ವಿಷಯನ ನಾನು ಮಾನ್ಯ ಮುಖ್ಯಮಂತ್ರಿ ಪತ್ರ ಮುಖಾಂತರ ನಾನು ಲೆಟರ್ ಬರ್ದು ಕೊಟ್ಟಿದ್ದೆ. ಎನ್ಕ್ವೈರಿ ಮಾಡ್ತೀನಿ ಕಣೆ ಅಂದ್ರು. ಅದು ಏನಾಯ್ತು ಅಂತ ಗೊತ್ತಿಲ್ಲ. ಸನ್ಮಾನ್ಯ ನಮ್ಮ ಕೃಷ್ಣ ಬೈರೇಗೌಡರು ಕೂತ್ಕೊಂಡು ಸಸ್ಪೆಂಡ್ ಮಾಡಪ್ಪ ಅವ್ರನ್ನ ಅಂದ್ರೆ ಮಾಡ್ತೀನಿ, ನೋಡ್ತೀನಿ. ಏನಾಗಿದೆ, ನಾವು ಮುಂಜೂರು ಮಾಡ್ತೀವಿ. ಇವತ್ತು ಜಮೀನ್ ಬೆಲೆ ಜಾಸ್ತಿ ಆಗಿದೆ, ಇಲ್ಲ ಅಂತ ನಾನು ಹೇಳಕ್ಕಿಲ್ಲ. ಕುಂಟೆಗೆ ಲಕ್ಷಾಂತರ ರೂಪಾಯಿ ಆಗಿದೆ. ಲಕ್ಷಾಂತರ ರೂಪಾಯಿ ಅವ್ರು ಉತ್ತವ್ರೆ 30-40 ವರ್ಷ ಅವ್ರ ಪೊಸಿಷನ್ ಅವ್ರೆ. ಇವ್ರಿಗೇನು ಕೆಲಸ? 1 to 5 ಮಾಡಿ ಖಾತೆ ಮಾಡ್ಕೊಡಕ್ಕಾಗಲ್ವಾ? ನಮ್ಮಲ್ಲಿ 1500 ಕೇಸ್ ಫೈಲ್ ಪೆಂಡಿಂಗ್ ಇದೆ. ನಾನು ಮುಖ್ಯಮಂತ್ರಿ ಗಮನ ಸೆಳೆದಿದ್ದೀನಿ, ಮುಖ್ಯಮಂತ್ರಿ ಹೇಳಿದ್ದೀನಿ, ಆದರೂ ತಗೊಂಡಿಲ್ಲ. ಈಗಲೂ ತಮ್ಮ ಮುಖಾಂತರ ಮುಖ್ಯಮಂತ್ರಿ ವಿನಂತಿಸ್ತೀನಿ, ಕೂಡಲೇ ಅವನು ADಯನ್ನು ಸಸ್ಪೆಂಡ್ ಮಾಡಿ ಜನಕ್ಕೆ ನ್ಯಾಯ ಕೊಡಿಸಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಅಧ್ಯಕ್ಷ, ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವರು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಫಸ್ಟ್ ಪ್ರಾರಂಭ ಮಾಡಿದ್ದೆ ಅಲ್ಲಿಂದ. ಮಾತತ್ರ ಸಂಧಿಗಳಿಗೆ ಹೋಗ್ತಾರೆ, ನಾನು ಹೋಗಲ್ಲ ಸಂಧಿ ವಿಚಾರಕ್ಕೆ. ಅಲ್ಲಿ ಬಂದಿದೆಯಲ್ಲ ಮುಖ್ಯಮಂತ್ರಿಗಳೇ, ನನಗೋಸ್ಕರ ಬೇಡ ನಾನು ಹೇಳೋದು. ಒಂದು ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಲಿ, ಮೆಸೇಜ್ ಹೋಗ್ಲಿ. ಅಧಿಕಾರಿಗಳಿದೆ ಆರ್ಭಟ, ಕೇಳೋರಿಲ್ಲ, ಹೇಳೋರಿಲ್ಲ. ದುಡ್ಡು ಕೊಟ್ರೆ ಕೆಲಸ ಇಲ್ಲ ಅಂದ್ರೆ ಕೆಲಸ ಇಲ್ಲ ಅಂತಾರೆ. ಒಂದ್ಸರಿ ಎದ್ದು ನಿಂತು, ತಾವು ಹಿಂದೆ ನೋಡ್ಬೇಡಿ, ಎದ್ದು ನಿಂತು ಇದು ಮಾಡಿರೋದೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಆ ಅಮ್ಮ ಇನ್ನೊಂದ್ಸರಿ ಓದ್ಬಿಡ್ತೀನಿ. ಆ ಅಮ್ಮ ಸ್ಟೇಟ್ಮೆಂಟ್ ಕೊಟ್ಟಿರೋ ದುಡ್ಡಿನ ಡಿಮಾಂಡ್ ಒಂದೇ ನಿಮಿಷ ಇರಲಿ. ಅಲ್ಲಿ ದುಡ್ಡಿನ ಡಿಮಾಂಡ್ ಬಗ್ಗೆ ಇಲ್ಲ. ಅದು ಯಾಕೆ ದಾಖಲೆಗಳು ಸರಿ ಇಲ್ಲ, ಸರಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸತ್ಯ ಏನಿದೆ ಅದನ್ನ ಸ್ವಲ್ಪ ಹೇಳಿ. ಸತ್ಯ ಮುಖ್ಯಮಂತ್ರಿಗೆ ಗೊತ್ತು. ಆದ್ರೆ ದುಡ್ಡು ಕೇಳಿದ್ರು ಅಂತ ಅಲ್ಲಿ ಇದು ಬರ್ತಾ ಇಲ್ಲ. ಅದೇನಾಗಿದೆ, ಇನ್ನೇನು ಕಸಾಯಿಸ್ತಾರೆ. ಸರಿ ಇಲ್ಲದೆ ನೆಕ್ಸ್ಟ್ ಐತೆ ಹೇಳ್ತೀನಿ, ನೆಕ್ಸ್ಟ್ ಐತೆ ಹೇಳ್ತೀನಿ. ಅದನ್ನು ಅಧ್ಯಕ್ಷ, ಯಾಕೋ ತಾವು ರೆಡಿಯಾಗಿ ಬಂದಂಗಿದೆ. ದುಡ್ಡು ಕೇಳಿದ್ರು ಅಂತ ಹೇಳೋದು ಅಷ್ಟು ಸಮಂಜಸ. ಮುಖ್ಯಮಂತ್ರಿಗಳು ತಾವು ಇರಲಿಲ್ಲ. ಜಯಶ್ರೀ ಅವರು ಗೊತ್ತಿದೆ ತಾನೇ ಅಧ್ಯಕ್ಷ? ನಿಮ್ಗೆ ಗೊತ್ತಿದೆ. ರಾಜ್ಯಸಭಾ ಸದಸ್ಯರು ಮಾಡಿದ್ದು ನೀವೇ ಅನಿಸ್ತೈತೆ ಮಾಡಿದ್ದ. ನಿಮ್ಮ ಸರ್ಕಾರ ಇಲ್ಲ, ನಿಮ್ಮ ಸರ್ಕಾರ
ಅವ್ರಿಗೆ ಪದ್ಮಶ್ರೀ ಕೇಂದ್ರ ಸರ್ಕಾರ ಕೊಟ್ಟಿದೆ.